ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಕಾರ್ಯ ಬಹುತೇಕ ಮುಕ್ತಾಯ ಆಗಿದೆ. ಈಗ ನಮ್ಮ ಜೊತೆ ಏನು ಕೋರ್ಟ್ ಮೊರೆ ಹೋಗಿದ್ದಂಥ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸಿ ಹೋಗ್ತೀನಿ. ಸರ್, ಇವತ್ತು ಮರು ಎಣಿಕೆ ಕಾರ್ಯ ಹೆಂಗೆ ನಡೀತು? ಎಲ್ಲ ಸಮಾಧಾನ ಬಂತ? ಇಲ್ಲ, ನಮಗೆ ವಿ ವಿ ಪ್ಯಾಟ್ ಪೂರ್ತಿ ಎಣಿಕೆ ಆಗಲಿಲ್ಲ. ನಿಮ್ಗೆ ಹೇಳ್ದಂಗೆ 17A ನಾವೇನು ಕೊಟ್ಟಿದ್ವಿ ಅದಾಗಲಿಲ್ಲ. ಬರೀ EVM ಮೊದಲು ಹೆಂಗೆ ಎಣಿಸಿದ್ರೋ ಅಷ್ಟು ಎಣಿಸಿದ್ರು ಅಷ್ಟೇ, ಬಿಟ್ಟರೆ ಏನೂ ಆಗಲಿಲ್ಲ. ಈಗ ಬೆಳಿಗ್ಗೆಯಿಂದ ದೀರ್ಘವಾಗಿ ಮರು ಎಣಿಕೆ ಕಾರ್ಯ ಮಾಡಿದ್ದಾರೆ. ಏನೆಲ್ಲ ಪ್ರಶ್ನೆಗಳು ಬಂತು? ಪ್ರಶ್ನೆಗಳಿಗೆ, ನಿಮ್ಮ ಅನುಮಾನಗಳಿಗೆಲ್ಲ ಉತ್ತರ ಸಿಗ್ತಾ ಹೇಗೆ? ಇಲ್ಲ, ಕೆಲವು ಗ್ರೇ ಏರಿಯಾಸು ಹಂಗೆ ಉಳ್ಕೊಂಡಿದೆ. ಅದನ್ನೆಲ್ಲ ಸುಪ್ರೀಂ ಕೋರ್ಟ್ ಗಮನಕ್ಕೂ ತರ್ತೀವಿ. ಏನೇನು ಈ ವಿ ವಿ ಪ್ಯಾಟ್ಸ್ದು ಯಾಕೆ ಮಾಡಲಿಲ್ಲ, ನಮಗೆ EVMಸು ಮಿಸ್ಸಿಂಗ್ ಇದ್ದಿದ್ದು ಎಲ್ಲ ಓಪನ್ ಆಗಿತ್ತು. ಯಾಕಂದರೆ 2.5 ವರ್ಷ ನಮ್ಮ ಅಂಡರಲ್ಲಿ ಇರಲಿಲ್ಲ, ಇವೆಲ್ಲ ಯಾವ ವಿಡಿಯೋ ಕಂಟ್ರೋಲಲ್ಲೂ ಇರಲಿಲ್ಲ. ಇದನ್ನೆಲ್ಲ ಸ್ಪಷ್ಟವಾಗಿ ಜಿಲ್ಲಾಡಳಿತಕ್ಕೆ ಹೇಳಿದ್ವಿ. ಅಲ್ಲ, ನಿಮಗೆ ಈಗ ಹಿಂದಿನ ಚುನಾವಣೆ ಮತ ಎಣಿಕೆಯಲ್ಲಿ ಇವತ್ತಾದಂಥದ್ದು ಏನೋ ಎಲ್ಲ ತಾಳೆ ಆಯ್ತಾ ಅಥವಾ ಡಿಫ್ರೆನ್ಸಸ್ ಬಂತಾ? ನಾನು ಹೇಳ್ತಾ ಇರೋದು EVM ಹಂಗೆ ಬರ್ತಾ ಇದೆ. ನಮಗಿದ್ದಿದ್ದು ಏನೇನು ಪ್ರಾಬ್ಲಮ್ ಇತ್ತು, 17A ಅಂದರೆ ವೋಟರ್ಸ್ ಸಿಗ್ನೇಚರ್ ರಿಜಿಸ್ಟ್ರ್ ಇತ್ತಲ್ಲ, ಅದು ಕೊಡಲೇ ಇಲ್ಲ ಕೊನೆ ತನಕ. ನಮಗಿದ್ದಿದ್ದೆ ಅಲ್ಲಿ. ಅದಕ್ಕೂ 17C ಪಾರ್ಟ್ 1ಗೆ ಮ್ಯಾಚ್ ಆಗಲ್ಲ ಅಂತ 1000 ಸತಿ ಹೇಳ್ತಾ ಇದ್ವಿ. ಆಮೇಲೆ ಅದನ್ನೇನಾರ ಸಾಲ್ವ್ ಮಾಡಬೇಕಂದ್ರೆ ವಿ ವಿ ಪ್ಯಾಟ್ ಪೂರ್ತಿ ಆಗಲೇಬೇಕು ಅಂತ ಹೇಳಿದ್ವಿ. ಲೇಟ್ ಆಗುತ್ತಂತನೋ ಟೈಮ್ ಆಗುತ್ತಂತನೋ ಪ್ರಿಜುಡೈಸ್ ಆಗಿ ಮಾಡಲಿಲ್ಲ ಅವ್ರು ಕೊನೆಗೆ. ಮತ್ತು 16 ಮತ್ತು 17, 18ನೇ ರೌಂಡಲ್ಲಿ ನಿಮಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಆ ರೌಂಡಲ್ಲೇ ಚೇಂಜಸ್ ಆಗಿರೋದು ಅಂತ ಹೇಳ್ತಾ ಇದ್ರಿ ನೀವು. ಆ ಥರದ್ದು ಏನಾದ್ರು ಕಂಡು ಬಂತಾ? ಅದು ಕಂಡು ಬಂತು. ಒಂದು ಮಿಷಿನು ಕೆಟ್ಟೋಯ್ತು. ನಾನು ಹೇಳಿದೆ ನೋಡಿ, ಒಂದು ಮಿಷಿನ್ ಕೆಟ್ಟೋಗಿದೆ, ವಿ ವಿ ಪ್ಯಾಟು ಈ ಮುಖಾಂತರ ಇದನ್ನು ಸರಿಪಡಿಸ್ಕೋಬೋದು. ಎಷ್ಟೊಂದು ಮಿಷಿನ್ಗಳಲ್ಲಿ ಇದು ರಾಂಗ್ ಬಂದಿದ್ರೆ ಮಾರ್ಕ್ ಪೋಲ್ ಆಗಿ ಎಕ್ಸ್ಟ್ರಾ ಆಗಿದ್ರೆ ವಿ ವಿ ಪ್ಯಾಟೇ ಅದಕ್ಕೆ ಸೊಲ್ಯೂಷನ್ ಅಂತ ಹೇಳಿದೆ. ಅವ್ರು ಕೇಳೋ ರೀತಿಲಿ ಇರಲಿಲ್ಲ. ನಮ್ಮ ವಿ ವಿ ಪ್ಯಾಟಲ್ಲಿ ಕೌಂಟ್ ಆಯ್ತಲ್ಲ? ಅಲ್ಲ, ನಿಮ್ಗೆ ಹೇಳ್ತೀನಿ ವಿ ವಿ ಪ್ಯಾಟ್ ಆಗಿದ್ದು ಒಂದೇ. ಈಗ ರ್ಯಾಂಡಮ್ ಆಗಿ ತೊಗೋತಾ ಇದ್ದಾರೆ. ನಾನು ಹೇಳಿದ್ದು ಪೂರ್ತಿ ಮಾರ್ಕ್ ಪೋಲ್ಸ್ ಆಗಿರುತ್ತೆ, ಇರೇಸ್ ಆಗಿರಲ್ಲ, ಸಂಶಯಗಳಿದೆ, ಇನ್ನೊಂದು 5 ಅವರ್ 6 ಅವರ್ ಆಗುತ್ತೆ, ಮಾಡಿಬಿಡಿ ಅಂತ ರಿಕ್ವೆಸ್ಟ್ ಜಾಸ್ತಿ ಮಾಡಿದ್ವಿ. ಮಾಡಲಿಲ್ಲ ಇವರು. ಈಗ ಮುಂದಿನ ನಿಮ್ಮ ಹೋರಾಟ ಏನು ಸರ್? ಕಾನೂನು ಹೋರಾಟ ಮತ್ತೆ ಹೋಗ್ತೀರಾ ಹೇಗೆ? ಇದನ್ನೆಲ್ಲ ಸುಪ್ರೀಂ ಕೋರ್ಟ್ಗೆ ತಿಳಿಸ್ತೀವಿ. ಏನೇನಾಗಿದೆ, ಏನೇನು ಲ್ಯಾಪ್ಸಸ್ ಆಗಿದೆ ಪ್ರತಿಯೊಂದು ತಿಳಿಸಿ. ನಾನು ಸೋತಿರೋನು, ನಾನು ಕಳ್ಕೊಳ್ಳೋದೇನಿಲ್ಲ. ಇದೊಂಥರ ಕೇಸು. ನೆಕ್ಸ್ಟು ಯಾರೇ ರೀಕೌಂಟಿಂಗ್ ಮಾಡ್ತೀವಲ್ಲ ಅದಕ್ಕೊಂದು ಅಸ್ತ್ರ ಆಗಬೇಕು, ಪ್ರೆಸಿಡೆಂಟ್ ಆಗಬೇಕು, ಅಸ್ತ್ರ ಆಗಬೇಕು ಎಲ್ಲೇ ರೀಕೌಂಟ್ ಮಾಡಬೇಕಾದ್ರೆ. ಇವತ್ತಿನ ಫಲಿತಾಂಶ ಬಹುತೇಕ ಹಿಂದಿನ ಫಲಿತಾಂಶದಷ್ಟೇ ಅದೇ ಥರ ಇದೆ ಅಂತ ಅನಿಸಿದ್ರೆ, ಅಥವಾ ಸುಪ್ರೀಂ ಕೋರ್ಟ್ ಅದೇ ಆದೇಶ ಕೊಟ್ಟರೆ ಏನಿರುತ್ತೆ ನಿಮ್ಮ ಹೋರಾಟ? ಸುಪ್ರೀಂ ಕೋರ್ಟ್ ಬಗ್ಗೆ ನಾನು ಏನು ಮಾತಾಡೋಕ್ಕಾಗಲ್ಲ. ಏನೇನು ತಪ್ಪುಗಳಾಗಿದೆ ಅನುಮಾನ ಬಂದಾಗ ಯಾಕೆ ಇವರು ಸುಪ್ರೀಂ ಕೋರ್ಟ್ಗೆ ಹೋದ್ರೂ ವಿ ವಿ ಪ್ಯಾಟ್ ಮಾಡಲಿಲ್ಲ ಅನ್ನೋದು ತಿಳಿಸ್ತೀವಿ. ಮತ್ತು ಇವ್ರಿಗೆಲ್ಲ ಕೇಳಲಿ. ನಾವು ಕೇಳ್ತಾ ಇದ್ದಿದ್ದು ನಿಮಗೆ ಎಷ್ಟು ದಿನದಿಂದ, ನಿಮಗೆ ವರ್ಷದಿಂದ ಕೇಳ್ತಾ ಇದ್ದಿದ್ದು ಅದೇ. ನೀವು ಹೇಳ್ತಾ ಇದ್ರಿಲ್ಲ ಅವ್ರು ಮಾಡಲ್ವಂತೆ ಅಂತ. ಸತ್ಯ ಆಯಿತು. ನನಗೆ ರಿಸಲ್ಟ್ ಬಗ್ಗೆ ಅಲ್ಲ, ನಮಗೆ ಅನುಮಾನಗಳಿದೆ, ಅದನ್ನ ತೀರಿಸಲಿಲ್ಲ. ಎಲ್ಲ ಆಗೋಗ್ಬಿಟ್ಟಿದೆ, ಮೋಸ ಮಾಡಿದ್ದಾರೆ. ನಾನು ಯಾವತ್ತರ ಹೇಳಿದ್ನ? ತೃಪ್ತಿ ಆಗಿಲ್ಲ. 100% ಇಲ್ಲ.